ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರಿಗೆ ನೀವು ತಿಳಿದಿರೋ ಹಾಗೆ ನಾವು KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ವಾರತ್ ಸರ್ ಅವ್ರನ್ನ ಮಾತಾಡಿಸಿ ಇಲ್ಲಿ ಒಂದು ನೈಸರ್ಗಿಕ ಕೃಷಿ ಘಟಕವನ್ನು ಅವರು ಮಾಡಿದ್ದಾರೆ. ಒಂದು ಪ್ರದರ್ಶನವಾಗಿ ಹೇಗೆ ರೈತರು ಒಂದು ನೈಸರ್ಗಿಕ ಕೃಷಿ ಮಾಡಬೇಕು, ಅದರಲ್ಲಿ ಏನೇನು ವಸ್ತುಗಳಿರಬೇಕು, ಯಾವ ರೀತಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು, ಮಾಡಿದ್ದೇ ಆದಲ್ಲಿ ಯಾವ ರೀತಿ ಒಂದು ತೋಟ ಬರುತ್ತೆ, ಇದ್ರ ಪಕ್ಕದಲ್ಲೇ ಒಂದು ಡೆಮಾನ್ಸ್ಟ್ರೇಷನ್ ಮಾಡೆಲ್ ಕೂಡ ಮಾಡಿದ್ದಾರೆ. ಅಲ್ಲಿ ಬದನೆ ಮತ್ತು ಮೆಣಸಿನ ಗಿಡಗಳನ್ನು ಕೂಡ ಹಾಕಿದರು. ಅದರ ಇಳುವರಿ ಅವ್ರಿಗೆ ಹೇಗೆ ಬರ್ತದೆ, ಮತ್ತು ಒಟ್ಟಾರೆಯಾಗಿ ಒಂದು ಈ ನೈಸರ್ಗಿಕ ಕೃಷಿ ಅಂದರೆ ಏನೆಲ್ಲ ಇರಬೇಕು, ಏನೆಲ್ಲ ಇದ್ರೇ ಒಂದು ಉತ್ತಮ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ನಾವೀಗ ICAR KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿದ್ದೇವೆ. ಇಲ್ಲಿ ನಾನು SM ವಾರದ್ ಅಂತ, ನಾನು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮುಖ್ಯ ಕೆಲಸ ಇಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ರೈತರಿಗೆ ತಂತ್ರಜ್ಞಾನದ ಮಾಹಿತಿಯನ್ನು ಕೊಟ್ಟು ಅವರ ಒಂದು ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡುವ ಮೂಲಕ ಹಾಗೂ ಸುಸ್ಥಿರವಾಗಿ ಉತ್ಪಾದನಾ ಸಾಮರ್ಥ್ಯವನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ರೈತರಿಗೆ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಒಂದು ಪ್ರಯೋಗಾಲಯ ನಮ್ಮಲ್ಲಿ ಉನ್ನತ ಮಟ್ಟದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅದರ ಮೂಲಕ ರೈತರಿಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮುಖಾಂತರ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮಟ್ಟವನ್ನು, ಹಾಗೆ ರಸಸಾರ ಆಗಿರ್ಬೋದು ಮತ್ತು ಬೇರೆ ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಅದರ ಮಟ್ಟವನ್ನು ತಿಳ್ಕೊಂಡು ಯಾವ ಬೆಳೆಗೆ ಸೂಕ್ತ ಗೊಬ್ಬರಗಳನ್ನು ಯಾವ ಪ್ರಮಾಣದಲ್ಲಿ ಮತ್ತು ಯಾವ ಅವಧಿಯಲ್ಲಿ ಬೆಳೆ ಅವಧಿಯಲ್ಲಿ ನೀಡಬೇಕನ್ನುವಂಥ ಒಂದು ಶಿಫಾರಸುಗಳನ್ನು ನಾವು ಈ ಒಂದು ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ನಾವು ಈ ಸದ್ಯನೇ ಒಂದು ನೈಸರ್ಗಿಕ ಕೃಷಿ ಒಂದು ತಾಕಿನಲ್ಲಿ ನಾವು ಇದ್ದೇವೆ. ಇಲ್ಲಿ ಒಂದು ನೈಸರ್ಗಿಕ ಕೃಷಿ ಘಟಕವನ್ನು ನಾವು ಮಾಡಿಕೊಂಡಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು, ಹಾಗೆಯೇ ಅತಿಯಾದ ನೀರಿನ ಬಳಕೆಯಿಂದ ನಮ್ಮ ಮಣ್ಣಿನ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಎಷ್ಟು ಬೆಳೆಗೆ ಎಷ್ಟೆಷ್ಟು ನಾವು ಸಾವಯವ ಪದಾರ್ಥಗಳನ್ನು ಕೊಡಬೇಕು ಅನ್ನೋದನ್ನು ನಾವು ಮರೆತು ಬಿಟ್ಟು ಯಥೇಚ್ಛವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಅತಿಯಾದ ನೀರಿನ ಬಳಕೆಯಿಂದ ನಮ್ಮ ಮಣ್ಣಿನ ಗುಣಮಟ್ಟ ಹಾಳಾಗಿ ಇವತ್ತು ಮಣ್ಣು ಸವಳು ಹಾಗೂ ಕ್ಷಾರೀಯ ಮಣ್ಣುಗಳಾಗಿ ಅನುತ್ಪಾದಕತೆಯಾದಂಥ ಒಂದು ಪರಿಸ್ಥಿತಿ ನಮ್ಮ ಮಣ್ಣಿನಲ್ಲಿ ಕಂಡುಬರ್ತಾ ಇದೆ. ಈ ದಿಸೆಯಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ರೈತರಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡಿ ಒಂದು ಮಣ್ಣಿನ ಸುಸ್ಥಿರವಾದ ಉತ್ಪಾದನೆ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಆದರೂ ಕೂಡ ರೈತರು ಈ ದನಕರಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ನಡೀತಾ ಇಲ್ಲ. ಈ ದಿಸೆಯಲ್ಲಿ ನಾವು ಮುಂದುವರೆಯೋದು ಪುರಾತನ ಕಾಲದಲ್ಲಿ ಇದ್ದಂಥ ಒಂದು ನೈಸರ್ಗಿಕ ಕೃಷಿಯ ಒಂದು ಪರಿಚಯವನ್ನು ರೈತರಿಗೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಕೇಂದ್ರದಿಂದ ಮಾಡ್ತಾ ಇದ್ವಿ. ಆ ಒಂದು ಪ್ರಯತ್ನದ ಫಲವಾಗಿ ನಾವು ಈ ಘಟಕದಲ್ಲಿ ಇವತ್ತು ಬಂದಿದ್ದೇವೆ. ಈ ನೈಸರ್ಗಿಕ ಕೃಷಿ ಅಂದರೆ ಇದು ರಾಸಾಯನಿಕ ಮುಕ್ತವಾದಂಥ ಕೃಷಿ, ರಾಸಾಯನಿಕಗಳಿಲ್ಲದೇ ಮಾಡ್ತಕ್ಕಂಥ ಕೃಷಿಯಾಗಿದೆ. ಹಾಗೆ ಇನ್ನೊಂದು ಅರ್ಥದಲ್ಲಿ ಇದು ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿ ಮಾಡುವಂಥದ್ದೇ ಒಂದು ನೈಸರ್ಗಿಕ ಕೃಷಿಯ ವ್ಯವಸಾಯದ ಮುಖ್ಯ ಉದ್ದೇಶ ಆಗಿದೆ. ಇದು ಕಡಿಮೆ ಖರ್ಚಿನಲ್ಲಿ ಸುಸ್ಥಿರವಾದ ಉತ್ಪನ್ನವನ್ನು ಬೆಳೆಗೆ ನಾವು ಈ ಭೂಮಿಯಲ್ಲಿ ತೆಗೆಯಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಗೊಬ್ಬರಗಳನ್ನು, ಈ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿ ಮಾಡುವ ಮುಖಾಂತರ ನಾವು ಈ ಗೊಬ್ಬರದ ಅಥವಾ ಸೂಕ್ಷ್ಮ ಲಘು ಪೋಷಕಾಂಶ ಆಗಿರ್ಬೋದು, ಮುಖ್ಯ ಪೋಷಕಾಂಶ ಆಗಿರ್ಬೋದು, ಅವುಗಳ ಲಭ್ಯತೆಯನ್ನು ಹೆಚ್ಚು ಮಾಡ್ತೇವೆ. ಇಲ್ಲಿ ಮುಖ್ಯವಾಗಿ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆ ಕಾರಣವಾಗಿರುತ್ತದೆ. ಉದಾಹರಣೆಗೆ ನಾವಿಲ್ಲಿ ರೈಜೋಬಿಯಂ ಮತ್ತು ಅಜೋಸ್ಪಿರ್ಲಮ್ ಈ ಥರದ ಜೀವಕೋಶಗಳನ್ನು ನಾವು ಭೂಮಿಯಲ್ಲಿ ಈ ಒಂದು
ಅನೇಕ ನೈಸರ್ಗಿಕ ಕೃಷಿಯ ಪರಿಕರಗಳನ್ನು ಉಪಯೋಗ ಮಾಡಿದಾಗ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಉದಾಹರಣೆಗೆ ನಾವು ದ್ವಿದಳ ಧಾನ್ಯವನ್ನು ತೆಗೆದುಕೊಂಡದ್ದೇ ಆದರೆ ಇಲ್ಲಿ ರೈಸೋಬಿಯಂ ಅಣುಜೀವಿ ನಮ್ಮ ಈ ಬೇರುಗಳಲ್ಲಿ, ದ್ವಿದಳ ಧಾನ್ಯದ ಬೇರುಗಳಲ್ಲಿ ಗಂಟುಗಳನ್ನು ಮಾಡ್ತದೆ. ಈ ಗಂಟುಗಳಲ್ಲಿ ರೈಸೋಬಿಯಂ ಅಣುಜೀವಿ ವಾಸವಾಗಿದ್ದು ಸಹಜೀವಿಯಾಗಿ ಬೆಳೆಯೊಂದಿಗೆ ಜೀವನ ಮಾಡಿ ಅದು ಹವೆಯಲ್ಲಿದ್ದಂಥವನ್ನು ಬೆಳೆಗಳಿಗೆ ಪೂರೈಕೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹವೆಯಲ್ಲಿ ತಮಗೆಲ್ಲರೂ ತಿಳಿದ ಹಾಗೆ ಹವೆಯಲ್ಲಿ 78% ಸಾರಜನಕ ಇದೆ. ಈ ಸಾರಜನಕವನ್ನು 1 ಎಕರೆಗೆ ಸುಮಾರು 10 kgಯಷ್ಟು ಕೊಡುವಂಥ ಸಾಮರ್ಥ್ಯ ಈ ರೈಸೋಬಿಯಂ ಅಣುಜೀವಿಯಲ್ಲಿದೆ. ಅದೇ ಥರ ನಮ್ಮ ಭೂಮಿಯಲ್ಲಿದ್ದಂಥದ್ದು ರಂಜಕದ ಪ್ರಮಾಣ ಬಹಳಷ್ಟು ಇದ್ದರೂ ಕೂಡ ನಾವು ಹಾಕಿದಂಥ ರಂಜಕದ ಗೊಬ್ಬರ ಆಗಿರ್ಬೋದು ಅಥವಾ ಭೂಮಿಯಲ್ಲಿದ್ದಂಥ ರಂಜಕ ಆಗಿರ್ಬೋದು ಅದಕ್ಕೆ ಬೆಳೆಗೆ ಸಿಗದೇ ರೂಪಕ್ಕೆ ಇರೋದರಿಂದ ಸುಮಾರು 35-40% ನಾವು ಕೊಟ್ಟಂಥ ರಂಜಕ ಗೊಬ್ಬರ ಕ್ಯಾಲ್ಸಿಯಂ ಅನ್ನುವಂಥ ಒಂದು ಮೂಲ ವಸ್ತುವಿನ ಜೋಡಿ ಸಂಯೋಜನೆಯಾಗಿ ಅದು ನೀರಿನಲ್ಲಿ ಕರಗದೇ ಇರುವಂಥ ರೂಪಕ್ಕೆ ಹೋಗೋದ್ರಿಂದ ಆ ಒಂದು ಬೆಳೆಗೆ ಅಷ್ಟು ಪ್ರಮಾಣದಲ್ಲಿ ರಂಜಕವ ಸಿಗೋದಿಲ್ಲ. ಸೊ ಈಗ ನಾವು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅದು ಕೂಡ ಒಂದು ಅಣುಜೀವಿ, ಸೂಕ್ಷ್ಮಾಣುಜೀವಿ. ಈ ಸೂಕ್ಷ್ಮಾಣುಜೀವಿ ನಮ್ಮ ನೈಸರ್ಗಿಕ ಕೃಷಿ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಗ್ತದೆ. ಇದನ್ನು ನಾವು ಅನೇಕ ಪರಿಕರಗಳನ್ನು ಬಳಸೋದ್ರಿಂದ ಈ ಒಂದು ಜೀವಕೋಶದ ಅಭಿವೃದ್ಧಿ ಆಗ್ತದೆ. ಅಲ್ಲಿ ಯಥೇಚ್ಛವಾಗಿ ನಾವು ಕೊಟ್ಟಂಥ ರಂಜಕ ಗೊಬ್ಬರ ಕೂಡ ಲಭ್ಯತೆ ಹೆಚ್ಚಾಗುವಂಥದ್ದನ್ನು ಸ್ಥಿತಿಯನ್ನು ನಿರ್ಮಾಣ ಆಗ್ತದೆ. ಅದೇ ರೀತಿ ಭೂಮಿಯಲ್ಲಿ ಕೂಡ ರಂಜಕ ಏನಿರುತ್ತೆ, ರೆಸಿಡ್ಯುವಲ್ ಫಾಸ್ಫರಸ್ ಅಂತ ಹೇಳ್ತೀವಿ, ಅದು ಕೂಡ ಕರಗಿ ಬೆಳೆಗೆ ಲಭ್ಯತೆಯನ್ನು ಹೆಚ್ಚು ಮಾಡ್ತದೆ. ಈ ದಿಸೆಯಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿಗಳನ್ನು ನಾವು ಅಭಿವೃದ್ಧಿಯನ್ನು ಮಾಡಿದಾಗ ಮಣ್ಣಿನಲ್ಲಿ ಅನೇಕ ಪೋಷಕಾಂಶಗಳ ಲಭ್ಯತೆ ಆಗ್ತದೆ. ಆಮೇಲೆ ಈ ಜೀವಕೋಶಗಳಿಂದ ಹ್ಯೂಮಸ್ ಡೆವಲಪ್ ಆಗಲಿಕ್ಕೆ ನಾವು ಅದೇ ತ್ಯಾಜ್ಯ ವಸ್ತುಗಳಿರ್ತದೆ, ಸಾವಯವ ಪದಾರ್ಥ ಇರ್ತದೆ, ಇದು ಒಂದು ಕಳಿವಿಕೆಯಿಂದ ಅಂತಿಮವಾಗಿ ನಮಗೆ ಹ್ಯೂಮಸ್ ಅನ್ನುವಂಥ ವಸ್ತು ತಯಾರಾಗ್ತದೆ. ಈ ಹ್ಯೂಮಸ್ ಅನ್ನುವಂಥ ತಯಾರು ಆಗಬೇಕಾದ್ರೆ ನಮಗೆ ಈ ಜೀವಕೋಶಗಳ ಲಭ್ಯತೆ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಹ್ಯೂಮಸ್ ಚೆನ್ನಾಗಾಗ್ತದೋ ಅಲ್ಲಿ ಮಣ್ಣಿನ ರಚನೆ ಚೆನ್ನಾಗಾಗ್ತದೆ, ನೀರನ್ನು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ, ನೀರು ಬಸಿದು ಹೋಗುವಂಥ ಕೆಪಾಸಿಟಿ ಆ ಮಣ್ಣಿನಲ್ಲಿ ಬರ್ತದೆ. ಹಾಗೆಯೇ ಎಲ್ಲ ಒಂದು ಪೋಷಕಾಂಶಗಳ ಲಭ್ಯತೆ ಕೂಡ ಈ ಮಣ್ಣಿನಲ್ಲಿ ಹೆಚ್ಚಾಗ್ತದೆ. ಆದ್ದರಿಂದ ನಾವು ಈ ಜೀವಕೋಶಗಳ ಅಭಿವೃದ್ಧಿಯನ್ನು ಈ ನೈಸರ್ಗಿಕ ಕೃಷಿಯಲ್ಲಿ ಮಾಡೋದ್ರ ಮುಖಾಂತರ ಅನೇಕ ತೆರನಾದ ನಮಗೆ ಪೋಷಕಾಂಶಗಳು ಮಣ್ಣಿಗೆ ಸಿಗೋದ್ರಿಂದ, ಬೆಳೆಗೆ ಸಿಗೋದ್ರಿಂದ ಅದರ ಒಂದು ಬೆಳವಣಿಗೆ ಆಗಿರ್ಬೋದು, ಮತ್ತೇ ಅದರ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗೋದರಲ್ಲಿ ನಿಶ್ಚಯವಾಗಿ ಸಾಧ್ಯತೆ ಇದೆ. ಸೊ ಈ ದೃಷ್ಟಿಯಿಂದ ಈ ನೈಸರ್ಗಿಕ ಕೃಷಿಯನ್ನು ನಾವು ಅನೇಕ ಪರಿಕರಗಳನ್ನು ನಾವಿಲ್ಲಿ ಮಾಡಲಿಕ್ಕೆ ಒಂದು ಯೂನಿಟ್ ಘಟಕವನ್ನು ಮಾಡಿಕೊಂಡಿದ್ದೀವಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ,
ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ನೈಸರ್ಗಿಕ ಕೃಷಿಯಲ್ಲಿ ಇನ್ನೊಂದು ಮುಖ್ಯವಾಗಿ ಆಗ್ತಾ ಇರೋದಂಥದ್ದು, ನಮ್ಮ ಬೆಳೆಯನ್ನು ಬೆಳಿಲಿಕ್ಕೆ ಖರ್ಚಾಗುವಂಥ ಕಡಿಮೆ ಖರ್ಚಿನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ. ವ್ಯವಸಾಯದ ವೆಚ್ಚ ಇಲ್ಲಿ ನಿಶ್ಚಿತವಾಗಿ ಕಡಿಮೆ ಆಗ್ತದೆ. ಯಾಕೆಂದರೆ ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಸಾವಯವ ಪದಾರ್ಥವನ್ನು ಕೂಡ ಕಡಿಮೆ ಬಳಕೆ ಮಾಡ್ತೇವೆ. ಒಂದು ಇಲ್ಲಿ ಬೇಕಾಗಿರುವ ಒಂದು ಅತ್ಯಂತ ಅವಶ್ಯಕವಾಗಿ ವಸ್ತು ಅಂದರೆ ಒಂದು ದೇಸಿ ಆಕಳ. ಈ ದೇಸಿ ಆಕಳದಿಂದ ಅಲ್ಲಿ ಬರ್ತಕ್ಕಂಥ ಸಗಣಿ ಹಾಗೆ ಮೂತ್ರ ಇವುಗಳನ್ನು ಬಳಸಿಕೊಂಡು, ಹಾಗೇನೆ ನಮ್ಮ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ವಸ್ತುಗಳು, ಇವತ್ತು ಮಣ್ಣಾಗಿರ್ಬೋದು, ಬದುವಿನಲ್ಲಿ ನಿಂತಂಥ ಮಣ್ಣು, ಹಾಗೆ ಬೆಲ್ಲ, ಹಾಗೇನೆ ದ್ವಿದಳ ಧಾನ್ಯದ ಹಿಟ್ಟು, ಇವು ಕೂಡ ರೈತರು ತಾವೇ ಬೆಳ್ಕೊಂಡಿರ್ತಾರೆ. ಸೊ ಇವುಗಳನ್ನು ಬಳಸಿ ನಾವು ಈ ಬೀಜಾಮೃತ ಹಾಗೆ ಜೀವಾಮೃತಗಳನ್ನು ಮಾಡೋದ್ರ ಮುಖಾಂತರ ಈ ಒಂದು ಖರ್ಚನ್ನು, ಈ ಗೊಬ್ಬರದ ಖರ್ಚನ್ನು ಕೂಡ ನಾವಿಲ್ಲಿ ನಿಶ್ಚಿತವಾಗಿ ಕಡಿಮೆ ಮಾಡಲಿಕ್ಕೆ ಹಾಗೇನೆ. ಆದರೆ ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ನೈಸರ್ಗಿಕ ಕೃಷಿ ವ್ಯವಸ್ಥೆಯಲ್ಲಿ ಮೊದಲನೇ ವರ್ಷ ರೈತರಿಗೆ ಒಂದಿಷ್ಟು ಇಳುವರಿ ಕಡಿಮೆ ಬರ್ತದೆ. ಸುಮಾರು 25-30% ಪ್ರಥಮ ಹಂತದಲ್ಲಿ ಮೊದಲೇ ವರ್ಷ ಕಡಿಮೆ ಬರ್ತದೆ. ಆದರೆ ನಾವು ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಹೇಳ್ತೇವೆ. ಇಲ್ಲಿ ಇಳುವರಿ ಕಡಿಮೆ ಆಗಿದ್ರೂ ಕೂಡ ನಮ್ಮ ಖರ್ಚು ಕಡಿಮೆ ಆಗಿರ್ತದೆ. ಆದ್ದರಿಂದ ನಾವು ಪ್ರತಿ ಒಂದು ರೂಪಾಯಿ ಏನು ಖರ್ಚು ಮಾಡ್ತೇವೆ ವ್ಯವಸಾಯದಲ್ಲಿ ಈ ಪದ್ಧತಿಯಲ್ಲಿ, ಅಲ್ಲಿ ಬರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯ ನಮ್ಮ ಒಂದು ಕನ್ವೆನ್ಷನಲ್ ಅಂತ ಹೇಳ್ತೀವಿ, ಈಗಾಗಲೇ ಮಾಡ್ತಾ ಇರ್ತಕ್ಕಂಥ ರಾಸಾಯನಿಕ ಕೃಷಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಲಾಭ ಆಗ್ತದೆ. ಸೊ ಈ ದೃಷ್ಟಿಯಿಂದ ನಾವು ಈ ನೈಸರ್ಗಿಕ ಕೃಷಿ ಘಟಕವನ್ನು ಇಲ್ಲಿ ಮಾಡಿದ್ದೇವೆ. ಅದರಲ್ಲಿ ಬೇರೆ ಬೇರೆ ಪರಿಕರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು, ಇದು ನೈಸರ್ಗಿಕ ಕೃಷಿ ಬಹಳಷ್ಟು ನಮ್ಮ ಪರಿಸರದ ವ್ಯವಸ್ಥೆಯಲ್ಲಿ ಸಮತೋಲನವನ್ನು ಕಾಪಾಡ್ತದೆ. ಆಮೇಲೆ ನಮಗೆ ಇವತ್ತು ಏನು ಬೇಕಾಗಿದೆ, ವಿಷಮುಕ್ತ ಮಣ್ಣು ಬೇಕಾಗಿದೆ, ವಿಷಮುಕ್ತ ಆಹಾರ ಬೇಕಾಗಿದೆ, ವಿಷಮುಕ್ತ ಜೀವನ ಬೇಕಾಗಿದೆ. ಹಾಗೆ ನಮ್ಮ ಜನಾರೋಗ್ಯ ಅಭಿವೃದ್ಧಿ ಆಗಬೇಕಾಗಿದೆ. ಜನರಲ್ಲಿ ತುಂಬ ಒಳ್ಳೆಯ ಆರೋಗ್ಯ ಇರಬೇಕು. ಇವತ್ತಿನ ದಿನಮಾನಗಳಲ್ಲಿ ನೀವು 2022ನೇ ಇಸ್ವಿ ಒಂದು ಅಂಕಿ ಅಂಶವನ್ನು ನೋಡಿದರೆ, ಇಲ್ಲಿ ನಮ್ಮ ದೇಶದಲ್ಲಿ ಸುಮಾರು 8,80,000 ಕ್ಯಾನ್ಸರ್ ಪೇಷಂಟ್ ನೋಟಿಸ್ ಆಗಿದೆ. ಅದರಲ್ಲಿ 5,80,000 ಕ್ಯಾನ್ಸರ್ ಪೇಷಂಟ್ಗಳು ಅಸುನೀಗಿದ್ದಾರೆ. ಸೊ ಈ ಒಂದು ರಾಸಾಯನಿಕಗಳಿಂದನೇ ಅನೇಕ ಹವ್ಯಾಸಗಳ ಜೊತೆಗೆ ಈ ರಾಸಾಯನಿಕಗಳಿಂದನೇ ಹೆಚ್ಚು ನಮಗೆ ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಉತ್ಪತ್ತಿ ಆಗ್ತಾ ಇದ್ದಾರೆ. ಮತ್ತು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ನಮಗೆ ಭಾಳಷ್ಟು ನಮ್ಮ ದವಾಖಾನೆಗೆ ಅಂದರೆ ಆಸ್ಪತ್ರೆಗೆ ಹೆಚ್ಚು ಖರ್ಚನ್ನು ನಾವು ಮಾಡಬೇಕಾಗಿದೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ನೈಸರ್ಗಿಕ ಕೃಷಿಯ ಪರ್ಯಾಯವಾಗಿ ನಾವು ಬಳಸಿಕೊಂಡಿದ್ದೇ ಆದರೆ ಈ ನಮ್ಮ ಜನರ ಆರೋಗ್ಯ, ಭೂಮಿಯ ಆರೋಗ್ಯ ಹಾಗೂ ಪರಿಸರವನ್ನು ಕೂಡ ಆರೋಗ್ಯವಾಗಿಟ್ಟು ನಾವು ಈ ಒಂದು ಜೀವಕೋಶಗಳಿಂದ ಒಂದು ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ನಿಶ್ಚಿತವಾಗಿ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ನಾವು ಈ ಘಟಕದಲ್ಲಿ ಕೈಗೊಂಡಿರುವ ಒಂದು ಕ್ರಮಗಳ ಬಗ್ಗೆ ನಾನು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಘಟಕದಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಪರಿಕರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದಾಗಿ ಇಲ್ಲಿ ಬೀಜಾಮೃತ ಅನ್ನುವಂಥ ಒಂದು ಪರಿಕರವನ್ನು ನೈಸರ್ಗಿಕ ಕೃಷಿಯಲ್ಲಿ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಬೀಜಕ್ಕೆ ಉಪಚಾರ ಮಾಡಲಿಕ್ಕೆ ಒಂದು ಪದಾರ್ಥ ಇದು. ಇದಕ್ಕೆ ಒಂದು
100 ಕಿಲೋದಷ್ಟು ಬೀಜವನ್ನು ಉಪಚಾರ ಮಾಡಲಿಕ್ಕೆ ನಾವು ಈ ಬೀಜಾಮೃತವನ್ನು ಹೇಗೆ ತಯಾರು ಮಾಡ್ಕೋಬೇಕು ಅಂದರೆ, ಮೊದಲೇದಾಗಿ ದೇಶಿ ಆಕಳ ಸೆಗಣಿ 5 kg ಬೇಕು. ಆಮೇಲೆ 50 ಗ್ರಾಮ ಸುಣ್ಣ ಬೇಕು, 5 ಲೀಟ್ರ್ ಗೋಮೂತ್ರ ಬೇಕು. ಹಾಗೆಯೇ ಒಂದಿಷ್ಟು ನಮಗೆ ಈ ಒಂದು 20 ಲೀಟ್ರ್ ನೀರು ಬೇಕು. ಸೊ ಈ ಒಂದು 4 ಪರಿಕರಗಳನ್ನು, ವಸ್ತುಗಳನ್ನು ನಾವು ಈ ಸೆಗಣಿಯಲ್ಲಿ ಕಲಿಸಿಬಿಟ್ಟು ಅದನ್ನು ಚೆನ್ನಾಗಿ ನಾವು ಮಾಡಬೇಕಪ್ಪ ಅಂತಂದರೆ, ಈ ಒಂದು ಬೀಜಾಮೃತವನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂದರೆ, 5 kg ಏನು ಸೆಗಣಿ ಇರ್ತದಲ್ಲ, ಒಂದು ತೆಳುವಾದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಕಟ್ಟಬೇಕು. ಅದನ್ನು ಗಂಟು ಮಾಡಿ ಈ ಒಂದು ಬಕೆಟ್ನಲ್ಲಿ ಗಂಜಲ ಅಂದರೆ ಗೋಮೂತ್ರ ಪ್ಲಸ್ ನೀರು ಸೇರಿದಂಥ ಒಂದು ಬಕೆಟ್ನಲ್ಲಿ ಅದನ್ನು ಒಂದು ಕೋಲು ಕಟ್ಟಿ ತಳಕ್ಕೆ ತಾಗದೇ ಇರುವ ಹಾಗೆ ಅದನ್ನು ತೇಲಿ ಬಿಡಬೇಕು 5 kg ಸೆಗಣಿಯನ್ನು. ಸೊ ರಾತ್ರಿ ನೀವು ಮಾಡಿದರೆ ಇದನ್ನು ಬೆಳಗ್ಗೆ ಅದನ್ನು ಎಲ್ಲ ಒಂದು ಗಂಟನ್ನು ನೀವು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಹಿಚ್ಚಿಕ್ಬಿಟ್ಟು ಆ ಒಂದು ಇರ್ತಕ್ಕಂಥ ಸೆಗಣಿಯಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಎಲ್ಲವೂ ಕೂಡ ಬಕೆಟ್ನಲ್ಲಿ ಸಾಗೋ ಹಾಗೆ ಮಾಡಬೇಕು. ನಂತರ ಈ ಹಿಂದಿನ ದಿವಸ ನೀವು 50 ಗ್ರಾಮ್ ಸುಣ್ಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಅದನ್ನು ನೀವು ನೆನೆ ಇಟ್ಟು ಆ ಸುಣ್ಣದ ಕಲಿಸಿದಂಥ ನೀರನ್ನು ಈ ಬಕೆಟಿಗೆ ಮರುದಿವಸ ಹಾಕಬೇಕು ಬೆಳಗ್ಗೆ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಾಡಿದ ಮೇಲೆ ಅದು ಬೀಜೋಪಚಾರಕ್ಕೆ ನೀವು ಇದನ್ನು ನೆನೆ ಇಡ್ಬೋದು. ಬೀಜಗಳನ್ನು ಇನ್ನೆರಡು ಬೀಜ ಅಂದರೆ ಶೇಂಗಾ ಮತ್ತು ಸೋಯಾಬೀನ್. ಯಾವ ಬೀಜಗಳಿಗೆ ತೆಳುವಾದ ಪದರು ಇರುತ್ತೆ ಆ ಬೀಜಗಳ ನೆನೆ ಹಾಕಬಾರ್ದು. ಇದನ್ನು ಮಾತ್ರ ನೀರನ್ನು ಈ ಜೀವಾಮೃತವನ್ನು ಚಿಮುಕಿಸಿಬಿಟ್ಟು ಈ ಬೆಳೆಗೆ ಬೀಜಗಳಿಗೆ ಉಪಚಾರ ಮಾಡಬೇಕು. ಇದು ಏನು ಕೆಲಸ ಮಾಡ್ತದೆ ಅಂದರೆ, ಬೀಜಾಮೃತ ಇದು ರೋಗನಾಶಕವಾಗಿ, ಶಿಲೀಂಧ್ರನಾಶಕವಾಗಿ ಇದು ಕೆಲಸ ಮಾಡ್ತದೆ. ಬೀಜಾಮೃತದಿಂದ ಬೀಜೋಪಚಾರ ಮಾಡಿದಂಥ ಬೆಳೆ ಸದೃಢವಾಗಿ ಮತ್ತು ಮೊಳಕೆ ಪ್ರಮಾಣ ಹೆಚ್ಚಾಗಿ ಬರ್ತದೆ ಮತ್ತು ರೋಗಗಳು ಪ್ರಾರಂಭಿಕ ಹಂತದಲ್ಲಿ ರೋಗಗಳು ಕೂಡ ಕಂಟ್ರೋಲ್ ಆಗ್ತದೆ. ಇದ್ರ ಜೊತೆಗೆ ಈ ಬೀಜಾಮೃತ ಟಾನಿಕ್ ಆಗಿ ಅಂದರೆ ಬೆಳೆ ವರ್ಧಕವಾಗಿ ಕೂಡ ಇದು ಕೆಲಸ ಮಾಡ್ತದೆ. ಸೊ ಈ ಬೀಜೋಪಚಾರವನ್ನು ನೀವು ಹಿಂಗೆ ತಯಾರು ಮಾಡಿದ ಬೀಜೋಪಚಾರವನ್ನು 100 kg ಬೀಜಕ್ಕೆ ನೀವು ಈ ಥರ ಮಾಡ್ಬೋದು. ಬೇರೆ ಬೆಳೆಗಳನ್ನು ಹಾರ್ಡಾಗಿದ್ದಂಥ ಅಂದರೆ ಗಟ್ಟಿಯಾಗಿ ಬೀಜ ಇದ್ದಂಥದ್ದು ಯಾವುದಂದರೆ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವುಗಳನ್ನು ನೆನೆ ಇಟ್ಟು ಅದನ್ನು ನೀವು ಬೀಜೋಪಚಾರದ ಮುಖಾಂತರ ಬಿತ್ತನೆಗೆ ಮಾಡಿದಲ್ಲಿ ಇದರಿಂದ ನಿಮಗೆ ಒಳ್ಳೆಯ ನಿರೀಕ್ಷೆ, ಲಾಭ ಇದರಿಂದ ಪಡೆದುಕೊಳ್ಳಕ್ಕೆ ಸಾಧ್ಯತೆ ಇದೆ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. MSGP ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ
MSGP ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. BCI ಕಾಪರ್ ಸಲ್ಫೇಟ್ ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ PCIನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ. ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇನ್ನು ಎರಡನೇ ಪರಿಕರ ಅಂದರೆ ಜೀವಾಮೃತ. ಜೀವಾಮೃತದಲ್ಲಿ 2 ಥರದ ಜೀವಾಮೃತ ಬರ್ತದೆ. ವನ ಬೇಸಾಯಕ್ಕೆ ಬೆಳೆಸಬೇಕಾದಂಥ ಜೀವಾಮೃತ ಅಂದರೆ ಅದು ಘನ ಜೀವಾಮೃತ, ಗಟ್ಟಿಯಾಗಿರುವಂಥದ್ದು. ಈ ಘನ ಜೀವಾಮೃತದಲ್ಲಿ ನಾವು ಏನು ಬೇಕಾಗುತ್ತೆ ಅಂದರೆ ಪರಿಕರ, ಇದಕ್ಕೆ 100 kg ದೇಶಿ ಆಕಳ ಸಗಣಿ ಬೇಕಾಗ್ತದೆ, 10 ಲೀಟರ್ ಗಂಜಲ ಅಂದರೆ ಗೋಮೂತ್ರ ಬೇಕಾಗ್ತದೆ, ಆಮೇಲೆ 2 ಕಿಲೋ ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ, ಅದು ತೊಗರಿ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಆ ಒಂದು ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋ ಬೇಕಾಗ್ತದೆ. ಹಾಗೆ 2 ಬೊಗಸೆ ಮಣ್ಣು, ಬದುವಿನಲ್ಲಿರ್ತಕ್ಕಂಥ ಬೊಗಸೆ ಮಣ್ಣು, ತಮ್ಮದೇ ಹೊಲದಂತ ಆಗಿರ್ಬೋದು, ಆ ರೈತನ ಹೊಲದಲ್ಲಿ ಇರುವಂಥ 2 ಬೊಗಸೆ ಮಣ್ಣು. ಏಕೆಂದರೆ ಬದುವಿನಲ್ಲಿ ಯಾವುದೇ ಕ್ರಿಮಿನಾಶಕಗಳನ್ನು ನೀವು ಹೆಚ್ಚು ಉಪಯೋಗ ಮಾಡಿರೋದಿಲ್ಲ, ಅಲ್ಲಿ ಜೀವಕೋಶಗಳು, ಆ ವ್ಯವಸ್ಥೆಯಲ್ಲೇ ಬೆಳೆದಂಥ ಜೀವಕೋಶಗಳಿರುವುದರಿಂದ 2 ಬೊಗಸೆ ಮಣ್ಣನ್ನು ನೀವು ಅದಕ್ಕೆ ಸೇರಿಸಿದರೆ ಅಲ್ಲಿ ಜೀವಕೋಶಗಳ ಅಭಿವೃದ್ಧಿ ಆಗ್ತದೆ. 2 kg ಬೆಲ್ಲವನ್ನು ಕೂಡ ಇದಕ್ಕೆ, ಕಪ್ಪಾದ ಮಣ್ಣು, ಅದು ಕಪ್ಪಾದ ಒಂದು ಬೆಲ್ಲ ಅಂದರೆ ರಾಸಾಯನಿಕ ಮುಕ್ತ ಬೆಲ್ಲವಾಗಿದ್ದರೆ ಅದು ಉತ್ತಮ. ಇವುಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಸಗಣಿಯನ್ನು, ಈ ವಸ್ತುಗಳನ್ನು ಎಲ್ಲವನ್ನು ಸೇರಿಸಿಬಿಟ್ಟು ಅದನ್ನು ಸರಿಯಾಗಿ ಚಪಾತಿ ಮಾಡ್ತಾರಲ್ಲ ಆ ಥರದ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಈ ಸಗಣಿಯನ್ನು ಎಲ್ಲ ವಸ್ತುಗಳಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಕುಳ್ಳುಗಳ ಟೈಪ್, ಅಂದರೆ ಒಂದು ಸಣ್ಣ ಸಣ್ಣ ಫ್ಲೇಕ್ಸ್ ಅಂತೇವೆ, ಆ ಥರ ಮಾಡಿ ಅದನ್ನು ನೀವು ಇಡಬೇಕು. ಹೀಗೆ ಮಾಡಿದಂಥ ಈ ಒಂದು ಸಗಣಿ ಮತ್ತು ಇದು ಘನ ಜೀವಾಮೃತದ ವಸ್ತುವನ್ನು ಇದು ತಯಾರಾಗಿದೆ. ಆದರೆ ಇದನ್ನು 21 ದಿವಸದ ನಂತರ ಎಲ್ಲ ಜೀವಕೋಶಗಳು ಸಮೃದ್ಧವಾಗಿ ಬೆಳೆದುಕೊಂಡಿರ್ತಾವೆ ಒಂದು ವ್ಯವಸ್ಥೆಯಲ್ಲಿ. ಆಗ 21 ದಿವಸದ ನಂತರ ಈ ಒಂದು ಫ್ಲೇಕ್ಸ್ಗಳನ್ನು ಎಲ್ಲವನ್ನು ಕೂಡ, ಅಥವಾ ಕೇಕ್ಸ್ಗಳನ್ನು ಎಲ್ಲವನ್ನು ಕೂಡ ಪೌಡರ್ ಮಾಡಿ ಅದನ್ನು ಗೋಣಿ ಚೀಲದಲ್ಲಿ ಅಥವಾ ಇನ್ಯಾವುದೇ ಚೀಲದಲ್ಲಿ ನೀವು ತುಂಬಿಟ್ರೆ ಅದನ್ನು ಯಾವಾಗಲೂ ಬೇಕಾದರೂ ನೀವು ಬಳಸಲಿಕ್ಕೆ ಸೂಕ್ತ. ಈ ಒಂದು ಘನ ಜೀವಾಮೃತವನ್ನು ವನ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಬಿತ್ತುವ ಒಂದು ವೇಳೆಯಲ್ಲಿ 2 ಕ್ವಿಂಟಲ್ ಅಂದರೆ 200 ಕಿಲೋ ಈ ಒಂದು ಘನ ಜೀವಾಮೃತವನ್ನು ಎಳೆಶೆಡ್ಡಿನ ಮುಖಾಂತರ ಬಿತ್ತುವ ಸಮಯದಲ್ಲಿ ನೀವು ಆ ಭೂಮಿಗೆ ಸೇರಿಸಬೇಕು. ನಂತರ ಹೀಗೆ ಮಾಡಿದ ನಂತರ ಇನ್ನೊಮ್ಮೆ ಎಡೆಕುಂಟಿ ಹೊಡೆಯುವ ಸಮಯದಲ್ಲಿ ನೀವು ಇನ್ನೂ 200 ಕಿಲೋ ಈ ಒಂದು ಘನ ಜೀವಾಮೃತವನ್ನು ಭೂಮಿಗೆ ಸೇರಿಸಿದರೆ ಒಳ್ಳೆಯ ಒಂದು ಪ್ರತಿಫಲ ಇದರಿಂದ ಸಿಗ್ತದೆ. ಅನೇಕ ಜೀವಕೋಶಗಳು ಬೆಳೆದುಬಿಟ್ಟು ಅಲ್ಲಿ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚು ಮಾಡ್ತೇವೆ. ಹಾಗೆಯೇ ಮಣ್ಣಿನ ರಚನೆಯನ್ನು ಕೂಡ ಹೆಚ್ಚು ಮಾಡಲಿಕ್ಕೆ, ಚೆನ್ನಾಗಿ ಮಾಡಲಿಕ್ಕೆ, ನೀರನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಇದು ಸಹಾಯ ಮಾಡಿ ಈ ಒಂದು ಘನ ಜೀವಾಮೃತ ನಮ್ಮ ಬೆಳೆ ವರ್ಧಕವಾಗಿ ಬೆಳೆಯನ್ನು ಬೆಳೆಸಲಿಕ್ಕೆ ಹಾಗೂ ಒಳ್ಳೆಯ ಉತ್ಪನ್ನವನ್ನು ತೆಗಿಲಿಕ್ಕೆ, ಸುಸ್ಥಿರವಾಗಿ ಉತ್ಪನ್ನವನ್ನು ತೆಗಿಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ಇನ್ನು ಈ ಜೀವಾಮೃತದಲ್ಲಿ ನೀರಾವರಿ ಬಳಸಬೇಕಾದಂಥ ಜೀವಾಮೃತ ಅಂದರೆ ಅದು ದ್ರವ ಜೀವಾಮೃತ ಅಂತ ಹೇಳ್ತೇವೆ. ಇದನ್ನು ಮಾಡಿಕೊಳ್ಳೋ ಪದ್ಧತಿ ಹೇಗೆ ಅಂದರೆ ಇದು ಕೂಡ ಘನ ಜೀವಾಮೃತ ರೀತಿಯಲ್ಲೇ ಇರುತ್ತೆ. ಆದರೆ ಇಲ್ಲಿ ಒಂದು ಸಗಣಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ಅದು ಅಲ್ಲಿ
100 kg ಸೆಗಣಿಯನ್ನು ತೆಗೆದುಕೊಳ್ತೇವೆ. ಇಲ್ಲಿ 10 kg ದೇಶಿ ಸಗಣಿ ಆಕಳ ಸಗಣಿಯನ್ನು ತೆಗೆದುಕೊಳ್ತೇವೆ. 10 ಲೀಟರ್ ಗಂಜಲವನ್ನು ತೆಗೆದುಕೊಳ್ತೇವೆ. ಹಾಗೆ 2 kg ಬೆಲ್ಲ, 2 kg ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು, ಹಾಗೆಯೇ 2 ಬೊಗಸೆ ಮಣ್ಣನ್ನು ಕೂಡ ಇದಕ್ಕೆ ಸೇರಿಸ್ತೇವೆ. ಸೊ ಇದನ್ನು ನಾವು ಒಂದು ತಯಾರು ಮಾಡಬೇಕಾದ್ರೆ ಘನಜೀವಾಮೃತವನ್ನು 200 ಲೀಟ್ರದ ಒಂದು ಬ್ಯಾರಲನ್ನು ತೆಗೆದುಕೊಳ್ಬೇಕು. ಅದನ್ನೇ ನೆರಳಲ್ಲಿ ಇಡಬೇಕು. ಹಾಗೆಯೇ ಸ್ವಲ್ಪ ಗಾಳಿ ಕೂಡ ಆಡದಂಥ ಒಂದು ಪ್ಲೇಸ್ನಲ್ಲಿ ಅದನ್ನು ಇಟ್ಟು ಅದಕ್ಕೆ ಈ ಎಲ್ಲ ವಸ್ತುಗಳನ್ನು 10 kg ಸಗಣಿ, 10 ಲೀಟರ್ ಗೋಮೂತ್ರ, 2 kg ಬೆಲ್ಲ, 2 kg ಹಿಟ್ಟು, ಹಾಗೆಯೇ 2 ಬೊಗಸೆ ಮಣ್ಣನ್ನು ಅದಕ್ಕೆ ಚೆನ್ನಾಗಿ ಕಲಿಸಿ ನಾವು ಆ ಒಂದು 200 ಲೀಟ್ರ್ ಬ್ಯಾರಲ್ನಲ್ಲಿ ಹಾಕಬೇಕು. ಸೊ ಹೀಗೆ ಹಾಕಿದಾಗ ಒಂದಿಷ್ಟು ನೀರನ್ನು ಹಾಕಿ ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಅದು 200 ಲೀಟ್ರ್ ದಾಟಬಾರ್ದು. ಟೋಟಲ್ ವಾಲ್ಯೂಮ್ ಅಂತ ಹೇಳ್ತೀವಿ, ಟೋಟಲ್ ಗಾತ್ರ, ಆ ಬ್ಯಾರಲ್ನಲ್ಲಿ ಸೇರಿದಂಥ ಗಾತ್ರ 200 ಲೀಟ್ರ್ ದಾಟಬಾರ್ದು. ಸೊ ಈ ಒಂದು ತಯಾರು ಎಲ್ಲವನ್ನು ಹಾಕಿದಂಥ ಬ್ಯಾರನಲ್ಲಿ ಒಂದು ದಿವಸಕ್ಕೆ 3 ಬಾರಿ, ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಅದು ಒಂದು ಕೋಲನ್ನು ತೆಗೆದುಕೊಂಡು ಚೆನ್ನಾಗಿ ರೊಟೇಷನ್ ಅಂದರೆ ತಿರುಗಿಸ್ಬೇಕು. ಇದು ಹೇಗೆ ತಿರುಗಿಸ್ಬೇಕಪ್ಪ ಅಂತಂದರೆ ಸುಳಿ ಬೀಳಬೇಕು, ಸುಳಿ ರಿಂಗ್ಸ್ ಬರಬೇಕು. ಆ ಥರ ನೀವು ಮಾಡಿದರೆ ಎಲ್ಲ ಜೀವಕೋಶಗಳು ಬೆಳೀತಾ ಇದೆ. ಆ ಜೀವಕೋಶಗಳು ಆ ದ್ರವ ಜೀವಾಮೃತದಲ್ಲಿ ಬೆಳ್ಕೊಂಡು ಮಿಕ್ಸಿಂಗ್ ಆಗ್ತದೆ. ಮೇಲೆ ಕೆಳಗೆ ಮಿಕ್ಸಿಂಗ್ ಆಗೋದ್ರಿಂದ ಚೆನ್ನಾಗಿ ಆ ಜೀವಕೋಶಗಳು ಬೆಳ್ಕೊಳ್ತೇವೆ. ಸೊ ಇದು 5 ದಿವಸದ ಥರನ ಹೀಗೇ ಮಾಡಬೇಕು. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ತಿರುಗಿಸ್ತಾ ಇರಬೇಕು. ಆದರೆ ಇದಕ್ಕೆ ಅದ್ರ ಮೇಲೆ ಕವರನ್ನು, ಪ್ಲಾಸ್ಟಿಕ್ ಕವರನ್ನು ಹಾಕಬಾರ್ದು. ಅದರ ಬದಲಾಗಿ ಒಂದು ಗೋಣಿ ಚೀಲವನ್ನು ನೀರಿನಲ್ಲಿ ಅದ್ದಿಬಿಟ್ಟು ಅದನ್ನು ಮುಚ್ಚಬೇಕು. ಅಂದರೆ ತಂಪಾಗಿರುತ್ತೆ, ಜೀವಕೋಶಗಳು ಎಲ್ಲವೂ ಕೂಡ ಬೆಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಸೊ 5 ದಿವಸದ ನಂತರ 6ನೇ ದಿವಸ ಅಥವಾ 7ನೇ ದಿವಸಕ್ಕೆ ನೀವು ಈ ಒಂದು ದ್ರವ ಜೀವಾಮೃತವನ್ನು ನೀರಾವರಿ ಒಂದು ಬೆಳೆಗಳಿಗೆ, ಯಾವುದೇ ಬೆಳೆ ಆಗಿರ್ಬೋದು, ಅದಕ್ಕೆ ಕೊಡುವಂಥ ಪದ್ಧತಿ ಹೇಗೆಪ್ಪ ಅಂತಂದರೆ, ಇದನ್ನು ನೀವು ಡ್ರಿಪ್ ಆಗಿದ್ದರೆ ಸೋಸಿ ಡ್ರಿಪ್ ಮುಖಾಂತರ ಅದನ್ನು ಒಂದು ಬೆಳೆಗಳಿಗೆ ಒದಗಿಸಬೇಕು. ಇಲ್ಲ ಅಂದರೆ ಹರಿ ನೀರನ್ನು ನೀವು ಕೊಡ್ತಾ ಇದ್ದರೆ ಹರಿ ನೀರಿಗೆ ಒಂದು ಟ್ಯಾಂಕನ್ನು ಅಲ್ಲಿ ಬಿಟ್ಟು ಅದಕ್ಕೆ ಒಂದು ನಳವನ್ನು ಹಚ್ಚಿ ಆ ಒಂದು ನಳದ ಮುಖಾಂತರ ಅದು ಹರಿ ನೀರಿನ ಜೊತೆ ಹೋದಾಗ ಎಲ್ಲ ಒಂದು ಕ್ಷೇತ್ರಕ್ಕೆ 1 ಎಕರೆಗೆ 200 ಲೀಟರ್ 15 ದಿವಸಕ್ಕೊಮ್ಮೆ, 15 ದಿವಸ ಆದಮೇಲೆ ಮತ್ತೆ 15 ದಿವಸದ ನಂತರ ಈ 200 ಲೀಟರ್ ದ್ರವ ಜೀವಾಮೃತವನ್ನು ನೀವು ನೀರಾವರಿ ಬೆಳೆಗೆ, ಯಾವುದೇ ಬೆಳೆ ಆಗಿರ್ಬೋದು, ಅದನ್ನು ಸೇರಿಸಿದ ಮುಖಾಂತರ ಈ ಒಂದು ಜೀವಕೋಶಗಳ ಅಭಿವೃದ್ಧಿ ಆಗ್ತದೆ. ತೋಟಗಾರಿಕೆ ಬೆಳೆಯಲ್ಲಿ ಆಗಿದ್ದರೆ ತಾವು ಅದನ್ನು ಗಿಡಗಳಿಗೆ ಸುತ್ತಮುತ್ತನ ಕೊಟ್ಟರು ನಡೀತದೆ. ಅಥವಾ ಡ್ರಿಪ್ ಇದ್ದರೆ ಡ್ರಿಪ್ಪಿನ ಮುಖಾಂತರ ಕೂಡ ಇದನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ಮುಖಾಂತರ ಎಲ್ಲ ಜೀವಕೋಶಗಳ ಅಭಿವೃದ್ಧಿಯಾಗಿ ಮಣ್ಣಲ್ಲಿ ಯಥಾವತ್ತಾಗಿ ನಾನು ಆಗಲೇ ಹೇಳಿದಂಗೆ ಎಲ್ಲ ಹ್ಯೂಮಸ್ ತಯಾರಾಗಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಜೀವಕೋಶಗಳ ಅಭಿವೃದ್ಧಿ ಆದಾಗ ಹವೆಯಲ್ಲಿರ್ತಕ್ಕಂಥ ಸಾರಜನಕ ಕೂಡ ಬೆಳೆಗಳಿಗೆ ಸಿಗುತ್ತದೆ. ಭೂಮಿಯಲ್ಲಿದ್ದಂಥ ರಂಜಕ ಕೂಡ ಲಭ್ಯತೆ ಕೂಡ ಹೆಚ್ಚಿಗೆ ಆಗ್ತದೆ. ಆವಾಗ ಆಟೋಮೆಟಿಕ್ಕು ನಮ್ಮ ಬೆಳೆಯ ಬೆಳವಣಿಗೆ ಹಾಗೂ ಒಂದು ಇಳುವರಿಯ ಮಟ್ಟ ಸುಧಾರಣೆ ಆಗ್ತದೆ ಅಂತ ಹೇಳ್ಬೋದು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರುವಂಥ ಶ್ರೀ ವಾರಸ್ ಸರ್ ಅವರು ಹೇಳ್ತಾಯಿದ್ರು ನೈಸರ್ಗಿಕ ಕೃಷಿ ಅಂದರೆ ಏನು, ಅದರ ಮಹತ್ವ ಏನು, ಮತ್ತು ಅದರಲ್ಲಿ ಯಾವ್ಯಾವ ಕಾಂಪೋನೆಂಟ್ಗಳು ಬರ್ತವೆ, ಬೀಜಾಮೃತ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಅವಕ್ಕೆ ಯಾವ್ಯಾವ ರೀತಿಯ ಪರಿಕರಗಳು ಬೇಕು, ಅದನ್ನು ಯಾವ ರೀತಿ ತಯಾರಿಸಬೇಕು, ಮತ್ತು ಅದರ ಉಪಯೋಗ ಏನು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದಿಂದ ತಮಗೂ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.